ಅಂಬಡಿ ಅಂತ ಇವ್ರ ಮನೆಯಲ್ಲಿ ಸಮೀಕ್ಷೆ ಸಬ್ಮಿಟ್ ಇಲ್ಲ ಒಂದು ಇದು ಒಟ್ಟು ಸಬ್ಮಿಟ್ ಆಗಿ ಥ್ಯಾಂಕ್ ಯು. ಈಗ ಆಲ್ರೆಡಿ ಎಲ್ಲ ಸಬ್ಮಿಟ್ ಮಾಡಿದಂಥ ಅವ್ರ ಮಾಹಿತಿ ಇದ್ದಿದ್ದು ಅವ್ರ ಫೋಟೋ ಸಹಿತವಾಗಿ ಹಾಗೂ ಕರ್ನಾಟಕ ಸರ್ಕಾರದಿಂದ ನಾವು ಪರಿಶಿಷ್ಟ ಜಾತಿ 100 ಜಾತಿ ಅದ ಅದರೊಳಗೆ ಅದೆಲ್ಲ ಸಮೀಕ್ಷೆ ಮಾಡಿ ಆನ್ಲೈನ್ ಮುಖಾಂತರ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇವತ್ತು ಪೂಜ್ಯ ಮಹಾಪೌರ್ ಅವರು ಇದ್ದಾರೆ, ಪೂಜ್ಯ ಉಪಮಹಾಪೌರ್, ಮಾಜಿ ಮಹಾಪೌರ್, ನಮ್ಮ ಜಿಲ್ಲಾ ಅಧಿಕಾರಿಗಳು, ಸಮಾಜದ ಮುಖಂಡರು ಮತ್ತು ಎಲ್ಲ ಜಿಲ್ಲಾದು ಆಫೀಷಿಯಲ್ಸು. ನಂದು ಒಂದೇ ವಿನಂತಿ ಇದೆ, ಪ್ರತಿ ಮನೆಗೆ ಅವರು ಕೋಆಪ್ರೇಷನ್ ಮಾಡಿ ಈ ಥರಗೆ ಸಬ್ಮಿಟ್ ಮಾಡಿದ್ದಂದರೆ ಎಲ್ಲರಿಗೆ ಲಾಭ ಆಗ್ತೈತೆ. ಇದೇನು ಶೋ ಆಫ್ ಸ್ಟ್ರೆಂತ್ ಸಲುವಾಗಿ ಇಲ್ಲ, ನಮ್ಮ ಜಾತಿ ದೊಡ್ಡ ನಮ್ಮ ಜಾತಿ ಸಣ್ಣ ಹಾಗಿಲ್ಲ. ಇದು ಬರೀ ಎಜುಕೇಷನ್ ಲಾಭ ಸಲುವಾಗಿ, ಹೆಲ್ತ್ ಲಾಭ ಸಲುವಾಗಿ, ಅದು ಬೇರೆ ಬೇರೆ ರಿಸರ್ವೇಷನ್ ಲಾಭ ಸಲುವಾಗಿ ನಾವು ಸರ್ಕಾರ ಮಾಡ್ತಾಯಿದ್ದೇವೆ. ತಾವು ಎಲ್ಲರೂ ಸಹಕಾರ ಕೊಡಿ. ನಮ್ಮದು ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಈ ಅಡ್ವರ್ಟೈಸ್ ಮಾಡಿ ಎಲ್ಲರೂ ಸಹಕಾರ ಮಾಡಲಿಕ್ಕೆ ತಾವು ಮುಂದಾಗಿ. ಸದಾಶಿವನಗರಲ್ಲಿ ನಾವೆಲ್ಲರೂ ಒಂದಾಗಿ ಇಲ್ಲಿ ಬಂದಿದ್ದೀವಿ. ನಾನು ಸ್ಥಳೀಯ ಶಾಸಕರು, ಮಹಾಪೌರರು, ಉಪಮಹಾಪೌರರು, ಮಾಜಿ ಮಹಾಪೌರರು ಹಾಗೂ ನಗರ ಆಯುಕ್ತರು ಎಲ್ಲರೂ ನಾವು ಈ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಆನ್ಲೈನ್ ಆ್ಯಪ್ ಮುಖಾಂತರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಾವು ಇಲ್ಲಿಂದ ಶುರು ಮಾಡ್ಕೊಂಡಿದ್ವಿ. ಫಸ್ಟ್ ಅಪ್ಲಿಕೇಶನ್ನು ಯಶಸ್ವಿಯಾಗಿ ನಾವು ಆನ್ಲೈನ್ ಮುಖಾಂತರ ಅಪ್ಲೋಡು ಮಾಡಿದ್ವಿ. ಇನ್ನೊಂದು 15-20 ದಿವಸದ ಒಳಗಡೆ ಈ ಸಮೀಕ್ಷೆಯನ್ನು ಮುಕ್ತಾಯ ಮಾಡಲಿಕ್ಕೆ ನಮಗೆ ಘನ ಸರ್ಕಾರದ ನಿರ್ದೇಶನ ಇದೆ. ಅದರಂತೆ ನಾವು ಕೆಲಸ ಮಾಡ್ತಾಯಿದ್ವಿ. ಸರಿಸುಮಾರು 1,000 ಜನ ನಾವು ಇದರಲ್ಲಿ ಒಗ್ಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ವಿ. 101 ಜಾತಿಗಳೇನಿದ್ದಾವೆ ಅದರದ್ದು ಡೀಟೇಲ್ಡ್ ಸಮೀಕ್ಷೆ ಆಗಿ ನಾವು ಸರ್ಕಾರಕ್ಕೆ ಒಂದು ರಿಪೋರ್ಟ್ನು ಸಲ್ಲಿಸಬೇಕಾಗುತ್ತೆ. ಆ ರಿಪೋರ್ಟನ್ನು ನಾವು ಬೇಗನೆ ಸಲ್ಲಿಸ್ತೀವಿ. ಬೆಳಗಾವಿ ದೊಡ್ಡ ಜಿಲ್ಲೆ, ಯಾವ ರೀತಿ ಟೀಮ್ ಮಾಡಿ? ಸೊ ಈಗ ಸರ್ಕಾರದ ಡೈರೆಕ್ಷನ್ ಅಂತೆ ಎಲ್ಲ ಎಲೆಕ್ಷನ್ ವಾರ್ಡ್ಗಳು, ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರೋ ವಾರ್ಡ್ಗಳು, ಬೂತ್ ಲೆವೆಲ್ಗಳಲ್ಲಿ ಏನು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ಬೇಸ್ ಇಟ್ಕೊಂಡಿದ್ದೀವಿ. ಆ ಬೇಸ್ ಅಂತೆ ನಾವು ಹೋಗಿ ಮನೆಯಲ್ಲಿ ಯಾರು ಪರಿಶಿಷ್ಟ ವರ್ಗದವರಿದ್ದಾರೆ ಅವರ ಜೊತೆ ಮಾತಾಡಿ, ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದಾರೆ ಎಲ್ಲರದ್ದು ಹೆಸರು ಬರೆದಿಟ್ಕೊಂಡು, ಪ್ಲಸ್ ಅವ್ರದ್ದು ಸರ್ಟಿಫಿಕೇಟ್ ಏನಿದೆ, ಅದರದ್ದು RD ನಂಬರ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ವಿ. ಸೊ ಇದರಿಂದ ಯಾವುದೇ ಕನ್ಫ್ಯೂಷನ್ ಸೃಷ್ಟಿ ಆಗಲ್ಲ. ಬಹಳ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದ್ದಾವೆ. ಎಲ್ಲರೂ ಒಂದಾಗಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಯಾರ್ಯಾರಿಗೆ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಕೊಡಲಿಕ್ಕೂ ಅವ್ರು ನಿರ್ಧಾರ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ ಅಂತ ಹೇಳಲಿಕ್ಕೆ ಬಯಸೋದು. ಈಗ ಒಂದು ಮನೆಗೆ ಹೋದಾಗ